ನಮಸ್ಕಾರ ವೀಕ್ಷಕರೇ, ಮಿಂಟ್ ಕಾಯಿನ್ ಕಲೆಕ್ಷನ್ ಚಾನಲ್ಗೆ ನಿಮಗೆ ಸ್ವಾಗತ ವೀಕ್ಷಕರೇ. ನಮ್ಮ ಚಾನಲ್ನಲ್ಲಿ ನಿಮಗೆ ರಿಪಬ್ಲಿಕ್ ಇಂಡಿಯಾ ಕಾಯಿನ್ಸ್ ಬಗ್ಗೆ ಮತ್ತು ನೋಟುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತಿರುತ್ತೇವೆ. ನಾಣ್ಯಗಳು ವಿಭಿನ್ನವಾಗಿರುತ್ತವೆ ವೀಕ್ಷಕರೇ. ನಾಣ್ಯಗಳನ್ನು ನೋಟುಗಳನ್ನು ತಿಳಿಯುವುದರ ಬಗ್ಗೆ, ಪರ್ಚೇಸ್ ಆ್ಯಂಡ್ ಸೇಲ್ ಅಂದರೆ ಕೊಂಡುಕೊಳ್ಳುವುದು ಮತ್ತು ಮಾರಾಟ ಮಾಡುವುದರ ಬಗ್ಗೆ ತಿಳಿಸಿಕೊಡುತ್ತಿರುತ್ತೇವೆ. ನಾಣ್ಯಗಳು ವಿಭಿನ್ನವಾಗಿರುವುದನ್ನು ನಿಮಗೆ ನಾವು ತಿಳಿಸಿಕೊಡುತ್ತೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಒಂದು ಲೈಕ್ ಕೊಡಿ, ಬೇರೆಯವರಿಗೆ ಶೇರ್ ಮಾಡಿ ವೀಕ್ಷಕರೇ. ಬೆಲೆ ಬಾಳುವ ಕಾಯಿನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅದರ ಬಗ್ಗೆ ತಿಳಿಸಿಕೊಡುತ್ತೇವೆ ಮತ್ತು ಪ್ರಯತ್ನವನ್ನು ಮಾಡುತ್ತಾ ಇರುತ್ತೇವೆ. ವಿಡಿಯೋವನ್ನು ಕೊನೆಯ ತನಕ ನೋಡಿ ವೀಕ್ಷಕರೇ. ನಮಸ್ಕಾರ. ನಾನು ಲಾಸ್ಟ್ ವಿಡಿಯೋ ನಿಮಗೆ ಎರರ್ ಕಾಯಿನ್ ಬಗ್ಗೆ ಹೇಳ್ತಾ ಇದ್ದೆ. ಎರರ್ ಕಾಯಿನು ತುಂಬ ರೀತಿ ಬರ್ತಾಯಿದೆ ಈಗ. ಅದು ರೊಟೇಷನ್ನು, ಕ್ಲಿಪ್ ಎರರು, ಕಡ್ ಎರರು, ಆಫ್ ಸೆಂಟರ್ ಕಾಯಿನ್ಸು, ಮತ್ತು ಈಗ ಇನ್ನೊಂದು ಕಾಸ್ಟ್ಲಿ ಎರರ್ ಕಾಯಿನ್ಸ್ ಅಂದರೆ ಇದು ಪ್ಲ್ಯಾನ್ಚೆಟ್ ಚೇಂಜ್ ಆಗಿರೋದು ಎರರ್. ಇದು ಏನಂದರೆ ಇದು ₹2 ಡ್ರಾಪ್ ಕಾಯಿನ್ಸ್ ಇದು ಪ್ರಿಂಟ್ ಆಗಿರೋದು. ₹2 ಡ್ರಾಪ್ ಕಾಯಿನ್ಸ್, ₹2 ಇದು ಒರಿಜಿನಲ್ ಪ್ಲ್ಯಾನ್ಚೆಟ್ ಅಂದರೆ ಇದು ಮೆಟೀರಿಯಲ್. ಇದು ಏನಾಗಿದೆ, ಇದು ನಮ್ಮ ಒರಿಜಿನಲ್ ಪ್ಲ್ಯಾನ್ಚೆಟ್ ಹೊಡೆಯೋ ಬದಲು ₹1 ಕಾಯಿನ್ ಅದು ಪ್ಲ್ಯಾನ್ಚೆಟ್ಟಲ್ಲಿ ಹೊಡೆದಿದ್ದಾರೆ. ಅದ್ರ ಡಿಫ್ರೆನ್ಸ್ ಹೆಂಗಂದರೆ ವೆಯ್ಟ್ ಡಿಫ್ರೆನ್ಸ್ ಮತ್ತು ನಿಮ್ಮ ಸೈಜ್ ಡಿಫ್ರೆನ್ಸ್, ಈ ಟೋಟಲ್ ಸೈಜು ಡಿಫ್ರೆನ್ಸ್ ಬಂದಿದೆ. ಇಲ್ಲಿ ನೋಡಿ, ಇದು ಎಷ್ಟು ಹತ್ತಿರ ಇದೆ. ಈ 1919 ಇದು 1919 ಅಲ್ಲ 2019 ಎಷ್ಟು ಹತ್ತಿರ ಇದೆ ನೋಡಿ. ಇದಕ್ಕೆ ಎಡ್ಜಿಗೆ ತುಂಬ ಹತ್ತಿರ ಇದೆ. ಇದು ₹1 ಕಾಯಿನ್ ಸೈಜ್ ಚಿಕ್ಕದಿದೆ. ನಾವು ಸೈಜ್ ಮೆಷರ್ಮೆಂಟು ಇದೆ ನಮ್ಮ ಕೈಲಿ. ಇದು ನೋಡಿ ಎಲ್ಲಿದೆ ಅಂದರೆ ಇದು ಕರೆಕ್ಟ್ ಸೈಜ್. ಇದು ₹2 ಡ್ರಾಪ್ ಕಾಯಿನ್ದು ಕರೆಕ್ಟ್ ಸೈಜ್ ಮೆಟೀರಿಯಲ್. ಇದು ₹1 ಕಾಯಿನಲ್ಲಿ ಹೊಡೆದಿದ್ದು ಬೈ ಮಿಸ್ಟೇಕ್. ₹1 ಕಾಯಿನಲ್ಲಿ ₹2 ಹೊಡೆದಿದ್ದಾರೆ. ಇದ್ರ ವೆಯ್ಟು ಕಮ್ಮಿ. ₹1 ಕಾಯಿನ್ ಸೈಜ್ ನೋಡಿ, ಇದು ₹1 ಕಾಯಿನ್. ಈ ಸೈಜ್ದು ಇದು ₹2 ಹೊಡೆದಿದ್ದಾರೆ. ಸೊ ಇದ್ರ ವೆಯ್ಟ್ ಸೇಮ್ ಇದೆ. ನಾವು ಚೆಕ್ ಮಾಡುವಾಗ ಅದು ಗೊತ್ತಾಗ್ತದೆ. ಅದು ಕಂಡುಹಿಡಿಬೇಕು. ಇದು ಕಂಡುಹಿಡಿದ್ರೆ ನಿಮಗೆ ಕಾಯಿನ್ ವ್ಯಾಲ್ಯೂ ನಿಮಗೆ ಸ್ವಲ್ಪ ಜಾಸ್ತಿ ಸಿಗ್ತದೆ. ಇದರಲ್ಲಿ 1000, 2000, 3000 ಡಿಪೆಂಡ್ ಆಗ್ತದೆ. ₹10 ಕಾಯಿನ್, ₹20 ಕಾಯಿನ್ ಪ್ಲ್ಯಾನ್ಚೆಟ್ ಬೇರೆ ಅಂದರೆ ಅರೌಂಡ್ 15,000, 12,000, 10,000 ಆ ಥರ ಸಿಗ್ತದೆ. ಡಿಪೆಂಡ್ ಆನ್ ದಿ ಇದು ಕಂಡೀಷನ್ ಆಫ್ ದಿ ಕಾಯಿನ್. ನಿಮಗೆ ಕಂಡೀಷನ್ ಚೆನ್ನಾಗಿದ್ದರೆ ಒಳ್ಳೆ ರೇಟ್ ಸಿಗ್ತದೆ. ಈ ಪ್ಲ್ಯಾನ್ಚೆಟ್ ಸಿಕ್ಕೋದು ತುಂಬ ರ್ಯಾರ್. ಇದು ಕಾಯಿನ್ ಇದು ನಮ್ಮ ಹತ್ರ ಸಿಕ್ಕಿದೆ. ಇದು ವರ್ತ್ ಅರೌಂಡ್ ನನಗೆ ₹12,000 ತನಕ ಸಿಗ್ತದೆ. ಒಂದು ಅಂದರೆ ಗ್ರೇಡಿಂಗ್ ಅಂತ ಇದೆ. ಗ್ರೇಡಿಂಗ್ ಅಂತ ಮಾಡಿದ್ರೆ ಇನ್ನೂ ಜಾಸ್ತಿ. ಗ್ರೇಡಿಂಗ್ ಈಗ ಅದು ಫಾರಿನಲ್ಲಿರೋದು. ಅಮೇರಿಕಲ್ಲಿ NGC ಗ್ರೇಡ್ ಅಂತ ಇದೆ. ಮತ್ತು ತುಂಬ 1-2-3 ಕಂಪ್ನಿ ಇದೆ ಗ್ರೇಡಿಂಗ್ ಮಾಡೋದು. ಈಗ ಬಾಂಬೆಲ್ ಶುರುವಾಗಿದೆ ಗ್ರೇಡಿಂಗ್ ಮಾಡೋ. ಇದು ಬಾಂಬೆಲ್ ಶುರುವಾಗಿದೆ. ಹಂಗಾಗಿ ನಾವು ಈಗ ಬಾಂಬೆಲೇ ಮಾಡಿಸ್ಬೇಕಂತ ಇದ್ದೀವಿ. ಹೋದ ಸಲ ಹೋಗಿ ಬಂದಲ್ಲಿ ಮಾತಾಡ್ಕೊಂಡು ಬಂದಿದ್ದೀನಿ. ಅದೇ ಗ್ರೇಡಿಂಗ್ ಕಾಯಿನ್ ಒಂದೊಂದು ಗ್ರೇಡಿಂಗ್ ಮಾಡೋಕ್ಕೆ ₹1,300, ₹1,800 ತೊಗೊಳ್ತಾರೆ. ಪ್ಲಸ್ ಅದು ವ್ಯಾಲ್ಯೂ ನೋಡಿ ಕಮಿಷನ್ನು ಅವರು ತೊಗೊಳ್ತಾರೆ. ನೋಡಿ, ಇದು ವೇಯಿಂಗ್ ಮಿಷಿನ್. ಇದು ನೋಡಿ, ಇದು ವೆಯ್ಟ್ ಮಾಡೋದು. ಈ ಮಿಷಿನ್ ಇಟ್ಕೊಂಡ್ರೆ ನಿಮಗೆ ಬೇರೆ ಬೇರೆ ಏನೇನು ಕಾಯಿನ್ಸಲ್ಲಿ ಪ್ರಾಬ್ಲಮ್ ಇದೆ, ವೆಯ್ಟ್ ಪ್ರಾಬ್ಲಮ್ ಬಂದರೆ ಅದ್ರ ಅಮೌಂಟೇ ಬೇರೆ ಸಿಗ್ತದೆ ನಿಮಗೆ. ಬೇರೆ ಈಗ ₹5 ಕಾಯಿನು ಕೆಲವು ವೆಯ್ಟ್ ಕಮ್ಮಿ ಇರ್ತದೆ. ಒರಿಜಿನಲ್ ಇದರಿಂದ 1 ಗ್ರಾಮ್ 2 ಗ್ರಾಮ್ಸ್ ಡಿಫ್ರೆನ್ಸ್ ಬರ್ತದೆ. ಆ 1 ಗ್ರಾಮ್ 2 ಗ್ರಾಮ್ಸ್ ಡಿಫ್ರೆನ್ಸಲ್ಲೇ ನಿಮಗೆ ಒಂದು 5,000, 10,000 ಆ ಥರ 8,000 ಎಕ್ಸ್ಟ್ರಾ ಸಿಗ್ತದೆ ನಿಮಗೆ. ಅದ್ರ ಮೇಲೆ ಎರರ್ ಕಾಯಿನ್ಸ್ ತುಂಬ ಟೈಪಲ್ಲಿದೆ. ನಾವು ಎಕ್ಸ್ಟ್ರಾ ಮೆಟಲ್ ಕಾಯಿನ್ ಅಂತೀವಿ. ಎಕ್ಸ್ಟ್ರಾ ಮೆಟಲ್ ಅಂದರೆ ಅದ್ರ ಮೇಲೆ ಬಂದಿರ್ತದೆ, ಕಾಯಿನ್ ಮೇಲೆ ತಿರ್ಗಾ ಮೆಟೀರಿಯಲ್ ಬಂದಿರ್ತದೆ. ಅದ್ರಲ್ಲಿ ಎಷ್ಟು ಜಾಸ್ತಿ ಬಂದಿರ್ತದೆ ಅಮೌಂಟ್ ಅಷ್ಟೇ ನಿಮಗೆ ಇದಾಗ್ತದೆ, ವ್ಯಾಲ್ಯೂ ಸಿಗ್ತದೆ. ಇಂಥ ಕಾಯಿನ್ ಸಿಕ್ಕಿದ್ರೆ ನೀವು ನನಗೆ ಮಾತಾಡ್ಬೋದು. ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಫೋನ್ ನಂಬರ್ ಕೊಟ್ಟರೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಇದು ಕಾಯಿನ್ ವ್ಯಾಲ್ಯೂ ಜಾಸ್ತಿ ಸಿಗ್ತದೆ. ಡಿಪೆಂಡ್ ಆಗ್ತದೆ ನಿಮ್ಮ ₹10, ₹20, ₹5 ಕಾಯಿನಾ ಯಾವ್ದ ಮೇಲೆ ಡಿಪೆಂಡ್ ಆಗ್ತದೆ. ಇದು ನೋಡಿ, ಇದು ₹1 ಕಾಯಿನಲ್ಲಿ ಹೊಡೆದಿದ್ದು ₹2 ಇದು. ಹಾಗಾಗಿ ಇದು ಒಂದು ₹10,000-12,000 ವ್ಯಾಲ್ಯೂ ಬರ್ತದೆ. ಗ್ರೇಡಿಂಗ್ ಮಾಡಿದ್ರೆ
ಇನ್ನೂ ಜಾಸ್ತಿ ಬರ್ತದೆ. ಗ್ರೇಡಿಂಗ್ ಮಾಡಿದಾಗ ಒಂದು 20-25,000 ಬರ್ಬೋದು. ಯಾಕೆ ಇನ್ನು ರ್ಯಾರ್ ಆಗ್ತಾಯಿದೆ, ಕಾಯಿನು ಸಿಕ್ಕೋದಿಲ್ಲ. ನಾನು ಪುನಃ ಹೇಳ್ತಾ ಇದ್ದೀನಿ, ನಾನು ಕಾಯಿನ್ ದಯವಿಟ್ಟು ಸಿಕ್ಕಲ್ಲ. ನೀವು ರೊಟೇಷನ್ ಈ ಥರ 2 ಕಾಯಿನ್ಸು ಕಲೆಕ್ಟ್ ಮಾಡಿ. ಯಾಕೆ ಇದು ಈಸಿ ಸಿಗ್ತದೆ ನಿಮಗೆ. ಈಗ ಈಸಿಲಿ ಅವೈಲಬಲ್ 1 ಮತ್ತು 2 ರುಪೀಸಲ್ಲಿ ಈ FSS ಗ್ರೇಡಲ್ಲಿ ಈಸಿಲಿ ಅವೈಲಬಲ್. ಈ ಕಾಪರ್ ನಿಕ್ಕಲ್ ಈ ಕಾಯಿನಲ್ಲೆಲ್ಲ ಸ್ವಲ್ಪ ಇದಿದೆ, ಕಷ್ಟ ಇದೆ ಸಿಕ್ಕೋದು. ಸಿಕ್ಕಿದ್ರೆ ವ್ಯಾಲ್ಯೂ ನಿಮಗೆ ಚೆನ್ನಾಗಿದೆ. ಅದಕ್ಕೆ ಈ ಕಾಪರ್ ನಿಕ್ಕಲ್ ಕಾಯಿನಲ್ಲಿ ಸಿಕ್ಕಿದ್ರೆ ವ್ಯಾಲ್ಯೂ ಚೆನ್ನಾಗಿದೆ. ಇದು ನೋಡಿ, ಹಳೆಯ ಕಾಯಿನಲ್ಲಿ ನಿಮಗೆ ರೊಟೇಷನ್ ಸಿಕ್ಕಿದ್ರೆ ಅದು ವ್ಯಾಲ್ಯೂ ಚೆನ್ನಾಗಿರ್ತದೆ. ಆದಷ್ಟು ಹಳೆಯದೆಲ್ಲ ನಮಗೆ ಅದರಲ್ಲಿ ಏನಾಗ್ತದೆ, ಮಿಂಟ್ ಮಾರ್ಕು, ಇಯರು, ಲಯನ್, ಈ ಲಯನ್ ಹಿಂದೆ ಕರೆಕ್ಟಾಗಿ ಕಾಣಿಸ್ಬೇಕು ನಮಗೆ ಎಲ್ಲ. ಅದು ಯಾವ ಲಯನು, ಲಯನ್ A, B, C, D ಇದೆ, ತುಂಬ ಇದೆ. ಲಯನ್ ವೆರೈಟಿ ತುಂಬ ಇದೆ. ಫ್ಯಾಟ್ ಲಯನ್ನು, ಥಿನ್ ಲಯನ್ನು, ಈ ಥರ ಇದನ್ನು ಚೆಕ್ ಮಾಡಬೇಕು. ಲಯನ್ ವೆರೈಟಿ ಬರ್ತದೆ ಅದರಲ್ಲಿ. ಅದು ಬೇರೆ ವೀಡಿಯೋಲಿ ಹೇಳ್ಕೊಡ್ತೀನಿ ನಾನು. ನೆಕ್ಸ್ಟ್ ವೀಡಿಯೋಲಿ ಇನ್ನು ಇದು ನಿಮಗೆ ಮ್ಯೂಲ್ ಕಾಯಿನ್ ಅಂತ ಬರ್ತದೆ, ಆ ಮ್ಯೂಲ್ ಕಾಯಿನ್ ಹೇಳ್ಕೊಡ್ತೀನಿ. ಅದೆಲ್ಲ ಸಿಕ್ಕಿದ್ದು ಎತ್ತಿಟ್ಕೊಂಡ್ರೆ ನಿಮಗೆ ವ್ಯಾಲ್ಯೂ ಒಳ್ಳೆ ಇದೆ. ಈಗಲೂ ಸೇಲ್ ಮಾಡ್ಬೋದು, ಆದರೆ ಕಮ್ಮಿ ಸ್ವಲ್ಪ ಅಮೌಂಟು. ಕೆಲವು ಮ್ಯೂಲ್ ಕಾಯಿನೆಲ್ಲ 50,000 ರೂಪಾಯಿ ಇದೆ. ILO ಕಾಯಿನು ಅದ್ರ ಮ್ಯೂಲ್ ಆಗಿದ್ದಿದೆ. ಮತ್ತು ಬೇರೆ ಕಾಯಿನೆಲ್ಲ ಇದೆ 50,000, 10,000, 5,000, 1,000 ಕಾಯಿನ್ ಇದೆ. ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಅದು ತಿಳಿಸ್ಕೊಡ್ತೀನಿ. ಪ್ಲಸ್ ಬೇರೆ ಬಿಸ್ನೆಸ್ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು 3-4 ವೀಡಿಯೋ ಆದಮೇಲೆ ಎಲ್ಲ ನಿಮ್ಗೆ ಬೇರೆ ಬಿಸ್ನೆಸ್ ಬಗ್ಗೆನೂ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.